ಸೊ ಒಂದಷ್ಟು ಮಂದಿಗೆ ಪ್ರಶ್ನೆ ಇದೆ, ಓಕೆ. ಹರೀಶ್ ಪೂಜಾರಿ ಯಾರು ಅಂತ. ಸೊ ಯಾರು, ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಶಾಲೆಗೆ ಹೋದ್ರಿ, ಯಾವಾಗ ಹುಟ್ಟಿದ್ರಿ, ಏನು ನಿಮ್ಮ ಕತೆಗಳು, ಯಾವ ಊರಿನಲ್ಲಿ ಬೆಳೆದ್ರಿ, ಇವಾಗ ಎಲ್ಲಿಗೆ ಬಂದು ತಲುಪಿದ್ದೀರಿ, ಇಲ್ಲಿಯ ತನಕದ ಒಂದು ಶಾರ್ಟ್ ಆಗಿ ಚುಟುಕಾಗಿ ನಿಮ್ಮ ಒಂದು ಹಿಸ್ಟ್ರಿ ಹೇಳ್ಕೊಂಡು ಬನ್ನಿ. ನಾನು ಹುಟ್ಟಿದ್ದು ಕಾಪು ಮಜೂರಲ್ಲಿ. ಅರೌಂಡ್ 41 ಇಯರ್ಸ್ ಆಯ್ತು. ನಿಮಗೆ 41 ಇಯರ್ಸ್ ಆಯ್ತು? 41 ಇಯರ್ಸ್ ಆಯ್ತು. ನಂದು ಪ್ರೈಮರಿ ಅಲ್ಲೇ ಮಾಡಿದ್ದು ಮಜೂರು ಕರಂದಾಡಿ ಸ್ಕೂಲಲ್ಲಿ. ಆಮೇಲೆ ಹೈಸ್ಕೂಲ್ ಮತ್ತೆ PU ಸೈಂಟ್ ಮೇರಿ ಶಿರುವದಲ್ಲಿ. ಆಮೇಲೆ ನಂದು ಗ್ರಾಜುಯೇಷನ್ UPMC ಉಡುಪಿಯಲ್ಲಿ. ಆಮೇಲೆ ಡಿಸ್ಟೆನ್ಸ್ ಅಲ್ಲಿ ಮಾಸ್ಟರ್ಸ್. ಆಮೇಲೆ KPT ಅಲ್ಲಿ ಡಿಪ್ಲೊಮಾ. ಆಮೇಲೆ ಈಗ ಅಷ್ಟೇ LLB ಅನ್ನು ಫಿನಿಶ್ ಮಾಡಿದೆ KVG ಅಲ್ಲಿ. ಆಮೇಲೆ ಕೆಲವು ಫುಡ್ ಕೋರ್ಸು ಉಜಿರೆ ರೂಟ್ ಸೈಡ್ ಅಲ್ಲಿ. ಇದು ನಂದು ಎಜುಕೇಶನ್. ಆಮೇಲೆ ಕಲ್ತಿದ್ದೀರಿ 41 ವರ್ಷದಲ್ಲಿ? ಇನ್ನು ಕಲಿತಾನೆ ಇದ್ದೀರಿ? ಕಲಿಬೇಕಂತ ಆಸೆ ಹುಟ್ಟಿನಿಂದ. ನಾವು ಕೊನೆಗೆ ಎಲ್ಲಿಯವರೆಗೆ ನಮ್ಮ ಮೆಮೊರಿ ಕರೆಕ್ಟ್ ಇರುತ್ತದೆ ಅಲ್ಲಿಯವರೆಗೆ ನಾವು ಕಲಿಬೇಕಂತ ನಮ್ಮ ಆಸೆ. ಯಾಕೆಂದ್ರೆ ಒಂದು ಟೈಮಲ್ಲಿ ನಮ್ಗೆ ಎಜುಕೇಶನ್ಗೆ ಸಪೋರ್ಟ್ ಇರ್ಲಿಲ್ಲ, ಚಿಕ್ಕದಿರುವಾಗ ಬಡತನ ಇತ್ತು. ಆಮೇಲೆ ಇಮೋಷನಲ್ ಆಗಿಯೂ ಸಪೋರ್ಟ್ ಇರ್ಲಿಲ್ಲ. ಆಗ ಒಂದು ದೃಢ ನಿರ್ಧಾರ ಮಾಡಿದ್ದೆ, ನನ್ನಿಂದ ಎಷ್ಟು ಸಮಯದವರೆಗೆ ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದೆ ಅಲ್ಲಿಯವರೆಗೆ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ. ಅದಕ್ಕೆ ನನ್ನ ಸಣ್ಣ ಪ್ರಯತ್ನ, ಸ್ಟಡಿ ಮಾಡ್ತೇನೆ ಅಂತ. ಮಾಡಿ 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 ಇಷ್ಟು ಮಾಡಿದ್ರಿ. ಅದು ಯಾವುದೇ ಫೀಲ್ಡ್ ಇರಲಿ, ಒಂದು ವಸ್ತುವನ್ನು ನೋಡಿದ್ರೆ ಕಲಿಬೇಕಂತಂದ್ರೆ ಅದು ನನಗೆ ಕಲಿಲೇಬೇಕು ಹೇಗಾದ್ರು. ಮನೆಯಲ್ಲಿ ಯಕ್ಷಗಾನ ಕಲಿಬಾರ್ದು ಅಂತ ಹೇಳಿದ್ರು, ನೀವು ಪೂಜಾರಿ, ನಾವು ಪೂಜಾರು ಗೆಜ್ಜೆ ಕಟ್ಟಬಾರ್ದು. ನಾನು ಅವರು ಒಂದು 3-4ನೇ ಕ್ಲಾಸಲ್ಲಿ ಮನೆಯಲ್ಲಿ ಹೇಳದೆ ನಮ್ಮ ಸ್ಕೂಲಲ್ಲಿ ನಡೆಯುತ್ತಿರುವ ಯಕ್ಷಗಾನ ಕೇಂದ್ರದಲ್ಲಿ ಜಾಯಿನ್ ಆಗಿ ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್ಗೆ ಹೋಗುವಾಗಲೇ ಮನೆಯವರಿಗೆ ಗೊತ್ತಾದದ್ದು. ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ದೆ. ಆಮೇಲೆ ಕಾಲೇಜ್ ಡೇಸಲ್ಲಿ ಭರತನಾಟ್ಯ ಮಾಡ್ಬೇಕಂತ ಚಾಲೆಂಜ್ ಮಾಡಿದ್ರು, ಅದನ್ನು ಬೇಸಿಕ್ ಕಲಿತು ಪ್ರೈಸ್ ಬಂದಿತ್ತು. ಆಮೇಲೆ ಫ್ಲವರ್ ಡೆಕೋರೇಷನ್ ಆಗಲಿ, ಬೇರೆ ಬೇರೆ ಟೈಪಲ್ಲಿ ಫ್ಲವರ್ ಅನ್ನು ನೇಯುವುದು, ಮಲ್ಲಿಗೆಯಿಂದ ಹಿಡಿದು ಯಾವ ನೀವು ಫ್ಲವರ್ ಎಷ್ಟು ತಂದು ಹಾಕಿದ್ರು ಬೇರೆ ಬೇರೆ ರೀತಿಯಲ್ಲಿ ನೇಯುವುದು. ಆಮೇಲೆ ಜಡೆಮಾಲೆ, ಮದುವೆಯ ಹಾರಗಳು, ಯಾವುದನ್ನು ಬೇಕಾದ್ರೂ ಮಾಡ್ತೇನೆ. ಅದು ನನಗೆ ಫ್ಲವರ್ ಅರೇಂಜ್ಮೆಂಟ್ ಅಥವಾ ಕುಕ್ಕಿಂಗ್ ಅಲ್ಲಿ ಟ್ರೆಡಿಷನಲ್ ಫುಡ್, ತಾಯಿ ಫುಡ್ ಇವನ್ನೆಲ್ಲ ಕುಕ್ ಮಾಡ್ತೇನೆ. ಇಂಟ್ರೆಸ್ಟ್ ನನಗೆ. ಈಗ ಜ್ಞಾನವನ್ನು ಹೊಂದಿದಂತ ತಲೆ ಇದೆ ಹೇಳ್ಬೇಕಂತ ಹೇಳಿದ್ರೆ, ಜ್ಞಾನ ಎಷ್ಟು ನಾವು ಕಲಿತ್ರೆ ಅದು ಸಣ್ಣದೆ. ನಾವು ಎಷ್ಟು ಸಾಗರದಲ್ಲಿ ಒಂದು ಹನಿಯನ್ನು ಇಟ್ಕೊಂಡಾಗೆ ಅಷ್ಟೇ. ಈಗ ತುಂಬಾ ಮಂದಿ ಹೇಳ್ತಾರೆ, ಏನೇ ಕಲಿಬೇಕಿದ್ರು ಒಂದು 25 ವರ್ಷ ಮ್ಯಾಕ್ಸಿಮಮ್, ಅದರ ನಂತರ ಮೆಮೊರಿ ಲಾಸ್, ಅಂದ್ರೆ ಮೈಂಡ್ ಅಲ್ಲಿ ಇರಲ್ಲ ಅಂತ ಹೇಳಿ. ನಾವೀಗ ಏನಾದ್ರು ಈಗ ಎಕ್ಸಾಮ್ ಬರಿಬೇಕಂತ ಇದೆ, ನಾವು ಬೈ ಹಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಸೊ ಅದು ಇರ್ಬೇಕಾದ್ರೆ ಒಂದು 25 ಇಯರ್ ಅಂದ್ರೆ ಅದೇ ನಮ್ದು ಏಜ್ ಅಷ್ಟಿರುತ್ತೆ. ಇವಾಗ ನೀವು 41 ಅಲ್ಲಿ ಕೂಡ LLB ಕಲ್ತ್ರಿ. ಅದು ನಮ್ಮ ಮೈಂಡ್ ಸೆಟ್. ಏಜ್ ಎನ್ನುವುದು ಒಂದು ನಂಬರ್ ಮಾತ್ರ ಅಷ್ಟೇ. ನಮ್ಮ ಮಾನಸಿಕವಾಗಿ ನಾವು ಹೆಂಗಾಗಿರ್ಬೇಕು. ನಾನು ಜಾಸ್ತಿ ನನ್ನ ಟೈಮ್ ಅನ್ನು ಈ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಕಾಲೇಜ್ ಮಕ್ಕಳೊಟ್ಟಿಗೆ ನಾನು ನನ್ನನ್ನು ಹೆಂಗ್ ಅಂತ ಫೀಲ್ ಮಾಡ್ಕೊಳ್ತೇನೆ. ಯಾವತ್ತು ನನಗೆ ವಯಸ್ಸಾಯಿತು ವಿದ್ಯೆಯ ಮಟ್ಟಿಗೆ ನಾನು ಅನಿಸ್ಕೊಳ್ಳಲ್ಲ. ಈಗಲೂ ಸಣ್ಣ ಮಕ್ಕಳಾಗಿ ಮಾತಾಡ್ತೇನೆ, ಸಣ್ಣ ಮಕ್ಕಳೊಟ್ಟಿಗೆ ಬೆರೆತು ಜಾಸ್ತಿ ಅವರ ಮೈಂಡ್ ಸೆಟ್. ಆಗ ನಮಗೆ ಜನರೇಷನ್ ಗ್ಯಾಪ್ ಬರಲ್ಲ. ಇಲ್ಲದ್ರೆ ಈ 40 ಇಯರ್ಸ್ ಆಗುವಾಗ ನಾವು ಇನ್ನು 1980 ಅಲ್ಲಿ ಹೇಗೆ ಇದ್ವಿ ಅದೇ ರೀತಿ ಇರ್ತೇವೆ. ಆಗ ಜನರೇಷನ್ ಗ್ಯಾಪ್ ಬಂದು ನಮ್ಮ ಮೇಲೆ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಬಟ್ ಅವರೊಂದಿಗೆ ಬೆರೆತ್ರೆ ನಾವು ಅಪ್ಡೇಟ್ ಆಗ್ಲಿಕ್ಕೆ ಆಗ್ತದೆ. ಈಗಿನ ಜಗತ್ತಿಗೆ ನಾವು ಅಪ್ಡೇಟ್ ಆಗ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲದ್ರೆ ನಮ್ಗೆ ಒಂದು ಕೊರಗಿರ್ತದೆ. ನಾವು ಹೀಗೆ ನಡೆದದ್ದು ಮುಂಚೆ, ಈಗ ಹೀಗೆ ಆಗ್ತಾ ಉಂಟು, ಯಾಕೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಲ್ಲ. ಅವರು ನಮ್ಮ ಹಿಂದೆ ಬರ್ಲಿಕ್ಕೆ ರೆಡಿ ಇರಲ್ಲ. ಬಟ್ ನಾವು ಕೋಆಪರೇಟ್ ಮಾಡ್ಕೊಂಡು ಅಡ್ಜಸ್ಟ್ ಆಗ್ಲಿಕ್ಕೆ ಈಸಿ ಆಗ್ತದೆ. ನಾವು ಇವಾಗಿನ ಜನರೇಷನ್ ಜೊತೆ ಬೆರಿತಾ ಇದ್ದೇನೆ. ಹೇಗೆ ಅನಿಸ್ತಾ ಇದೆ ಫೀಲ್? 90s ಬೆಸ್ಟ್, ಇವಾಗಿದ್ದು ಬೆಸ್ಟ್? ನನ್ಗೆ ಈಗಲೇ ಬೆಸ್ಟ್. ಯಾಕೆಂದ್ರೆ ಈಗ ಮಾರ್ಕೆಟ್ ವೈಡ್ ಆಗಿದೆ, ಏನು ಬೇಕಿದ್ರು ಎಕ್ಸ್ಪ್ರೆಸ್ ಮಾಡ್ಬೋದು. ಫಂಡಮೆಂಟಲ್ ರೈಟ್ಸ್ ಏನಂತ ಗೊತ್ತುಂಟು. ಇನ್ನೊಬ್ಬರ ಪರ್ಮಿಷನ್ ತಗೊಳ್ಬೇಕಿಲ್ಲ. ಎಲ್ಲಿಗಾದ್ರೂ ಹೋಗುದಾದ್ರೆ ಅಥವಾ ಏನಾದ್ರೂ ತಕೊಳ್ಬೇಕಾದ್ರೆ ನಾವು ಫ್ರೀ ಆಗಿದ್ದೇವೆ. ತುಂಬಾ ಮಂದಿ ಹೇಳ್ತಾರೆ 90s ಕಿಡ್ಸ್ ಎಂಜಾಯ್ಮೆಂಟ್ ಮಾಡಿದ್ದೆ ಜಾಸ್ತಿ ಅಂತ ಹೇಳಿ. ನಾನು ಈಗ ಎಂಜಾಯ್ ಮಾಡ್ತಾ ಇರೋದು ಜಾಸ್ತಿ. ಅವಾಗ ಮಾಡ್ಲಿಲ್ಲ. ಅವಾಗ ತುಂಬಾ ಕಷ್ಟದ ಟೈಮು. ವರ್ಕಿನ ಹಿಂದೆನೆ ಹೋಗ್ಬೇಕಿತ್ತು. ಈಗ ಆಗಲ್ಲ. ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ಬೋದು. ಯಾರ ಪರ್ಮಿಷನ್ ಅಥವಾ ಒಪ್ಪಿಗೆ ಬೇಕಂತಿಲ್ಲ. ಸೀದಾ ಹೋಗುದೆ ಆನೆ ಹೋದದ್ದೇ ದಾರಿ. ಅಷ್ಟೇ. ಈಗ ಇಷ್ಟೆಲ್ಲ ಕಲ್ತ್ರಲ್ಲ, ಯಾವ ಒಂದು ಫೀಲ್ಡ್ ಅಲ್ಲಿ ನಿಂತ್ಕೊಂಡಿದ್ದೀರಿ ಇವಾಗ? ಅಂದ್ರೆ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು. ನಿಮ್ದು ಜಾಬ್ ಏನ್ ಮಾಡ್ತಾ ಇದ್ದೀರಾ? ನಾನು ಜಾಬ್ ರಿಟೇಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದು. ಆಲ್ಮೋಸ್ಟ್ ರಿಲಯನ್ಸ್, ಟಾಟಾ, ಆಮೇಲೆ ಸ್ಪೆನ್ಸರ್ಸ್, ಆಮೇಲೆ ಗಲ್ಫ್ ಅಲ್ಲಿ 9 ವರ್ಷ. 9 ವರ್ಷ ಇದ್ರೆ 9 ವರ್ಷ ಇದ್ದೆ ಫುಡ್ ರಿಟೇಲ್ ಅಲ್ಲಿ.
ಅದೇ ಫೀಲ್ಡ್ ಅಲ್ಲಿ ಹೋಗ್ತಿದ್ದೆ. ಈಗ ಜಸ್ಟ್ ಒಂದು 2 ಇಯರ್ಸ್ ಅಲ್ಲಿ ನನ್ನ LLB ಗೋಸ್ಕರ ನಾನು ಬ್ರೇಕ್ ಕೊಟ್ಟೆ. ಹ್ಮ್. ಅದೇ ಫೀಲ್ಡ್ ಅಲ್ಲಿ LLB ಅಂದ್ರೆ ಕರೆಸ್ಪಾಂಡಿಂಗ್ ಮಾಡಿದ್ರ ಅಲ್ಲ ಕಾಲೇಜ್ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲಿ? KVG ಅಲ್ಲಿ ಸುಳ್ಯ ಅಲ್ಲಿ LLB ಮಾಡಿದ್ರೆ LLB ಏನಾಯ್ತು ರಿಸಲ್ಟ್? ರಿಸಲ್ಟ್ ಇನ್ನೊಂದು 3 ಪೇಪರ್ಸ್ ರಿಸಲ್ಟ್ ಬರ್ಲಿಕ್ಕೆ ಉಂಟು. ಈಗ ಒಂದು ಸ್ವಲ್ಪ ದಿವಸದಲ್ಲಿ ಬರ್ಬಹುದು. ಉಳಿದದ್ದು ಕಂಪ್ಲೀಟಾ? ಉಳ್ದದೆಲ್ಲ ಕಂಪ್ಲೀಟ್. ಇನ್ನ ಮೂರಿದ್ದೇನು ನಿಮ್ಮ ಪ್ರಕಾರ ಏನು ರಿಸಲ್ಟ್? ನನ್ಗೆ ಪಾಸ್ ಆಗ್ಬೋದು. ಕಲ್ತಿದ್ದೀರಿ? ಒಳ್ಳೇದು ಮಾಡಿ ಕಲ್ತು ಬರ್ದಿದ್ದೇನೆ. ಹೌದಾ? ನೆಕ್ಸ್ಟ್ ನೋಡ್ಬೇಕು, ದೇವರ ಇಚ್ಛೆ ಏನಂತ ಗೊತ್ತಿಲ್ಲ. ಸ್ವಲ್ಪ ಹೊರ ದೇಶ ಎಲ್ಲ ಸುತ್ತಾಡಿಕೊಂಡು ಬರ್ಬೇಕಂತ ಉಂಟು. ಮತ್ತೆ ಎಲ್ಲ ಲಾ ಯಾವಾಗ ಬೇಕಿದ್ರು ನಾವು ಇದು ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು. ಅದಕ್ಕೆ ರಿಟೈರ್ಮೆಂಟ್ ಅಂತ ಇಲ್ಲ. ಸೊ ನಮ್ಗೊಂದು ಸೆಲ್ಫ್ ಡಿಫೆನ್ಸ್ ಆಗತ್ತೆ. ಹಾಗೆ ಅಂದ್ರೆ ಇವಾಗ ಕೋರ್ಟಿಗೆ ಹತ್ತುವಂತ ಪ್ಲಾನ್ ಇವಾಗ ಸದ್ಯಕ್ಕೆ ಇಲ್ಲ. ಅದ್ರ ಬಗ್ಗೆ ಏನು ಆಲೋಚಿಸಿಲ್ಲ. ಕೆಲವೊಂದು ಫ್ರೆಂಡ್ಸ್ ಹೇಳ್ತಾರೆ ಬಾ ನಮ್ ಜೊತೆ ಅಂತ. ಎಲ್ಲಿ? ಅಡ್ವೊಕೇಟ್ಸ್? ಹೌದು, ಬನ್ನಿ ಅಂತ ಹೇಳಿ. ಬನ್ನಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೆಲವು ಫ್ರೆಂಡ್ಸ್ ಹೇಳ್ತಾರೆ ಗಲ್ಫಿಗೆ ಬಾ. ಸ್ವಲ್ಪ ನನ್ಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್. ಈಗ ಕೈ ಕಾಲು ಗಟ್ಟಿ ಇದೆ, ಎಲ್ಲ ಕಡೆ ತಿರ್ಗಬಹುದು. ಮತ್ತೆ ಏಜ್ ಆದ್ಮೇಲೆ ಗಂಟು ನೋವು, ಅದು ನೋವು, ಇದು ನೋವು ಈಗ ಸಣ್ಣ ಏಜ್ ಅಲ್ಲೇ ಬರ್ತದೆ. ಸೊ ಹಾಗೆ ನೋಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಸ್ವಲ್ಪ ಹೊರಗಿನ ದೇಶ ಎಲ್ಲ. ಅದಕ್ಕೋಸ್ಕರ ಇವಾಗ ಈ ಬ್ಲಾಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀರಾ? ಸ್ವಲ್ಪ ಖುಷಿ ಕೊಡ್ತಾ ಇದೆಯಾ? ಅದರಲ್ಲಿ ಖುಷಿ ಕೊಡ್ತಾ ಉಂಟು. ಖುಷಿ ಕೊಡ್ತಾ ಉಂಟು. ಓಕೆ.